ಅತ್ತೆ ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸ್ಕೊಬರ್ಬೇಕು, ಕಲರಿಂಗ್ ಹಾಕ್ಸ್ಬೇಕು, ಫೇಶಿಯಲ್ ಮಾಡಿಸ್ಬೇಕು. ಮಿನಿಮಮ್ ಅಂದ್ರೆ ಒಂದು 2, 3, 4 ಅವರ್ಸ್ ಆಗುತ್ತೆ. ಹೋಗಿ ಬಂದ್ಬಿಡ್ತೀನಿ ಬೇಗ. ನೀನ್ ಮಾತ್ರ ಕ್ಲೀನ್ ಆಗಿರ್ಬೇಕು. ಬಟ್ಟೆ ಒಗಿಲಿಲ್ಲ, ಬೆಳಗ್ಲಿಲ್ಲ, ಮನೆ ಒರೆಸ್ಲಿಲ್ಲ, ಏನು ಮಾಡಿಲ್ಲ. ತಟ್ಟೆ ತಿಂದಿರೋ ತಟ್ಟೆ ಎತ್ ಮಡಗ್ಲಿಲ್ಲ. ಏನ್ ನಿಮ್ ಮನೆ ಕ್ಲೀನ್ ಮಾಡಕ್ಕೆ, ಕಸ ಗುಡ್ಸಕ್ಕೆ, ಮನೆ ಒರ್ಸಕ ನನ್ನನ್ನು ಕರ್ಕೊಂಡ್ ಬಂದಿರೋದು? ಮೊದ್ಲೇ ಹೇಳ್ಬೇಕಿತ್ತು, ಹಿಂಗೆಲ್ಲ ಕೆಲಸ ಇದೆ ಅಂದಿದ್ರೆ ಯಾರ್ ಮದ್ವೆ ಆಗ್ತಿದ್ರು? ನಮ್ಮ ಅಪ್ಪನ ಮನೇಲೂ ಇದೇ ಕೆಲಸ, ತೊಳೆಯೋದು, ಬೆಳಗೋದು, ಗುಡ್ಸೋದು, ಕಸ ಗುಡ್ಸೋದು ಇದೇ ಇತ್ತು. ಆಗಲ್ಲ, ಮನೆ ಕ್ಲೀನ್ ಮಾಡ್ಬಿಟ್ಟೆ ಹೋಗ್ಬೇಕು. ಒಂದ್ ಪಾರ್ಲರ್ಗೆ ಹೋಗುತ್ತು ಸಹಿಸಲ್ಲ ನೀವು. ನನಗ್ ಹೋಗ್ಬೇಕು, ಬಂದ್ ಕೆಲಸ ಮಾಡ್ತೀನಿ. ಇವಾಗ ಆಗಲ್ಲ, ಹೋಗ್ತೀನಿ. ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ನಾನು ನೋಡೇ ಬಿಡ್ತೀನಿ. ಹಲೋ, ಏನ್ರಿ ನಿಮ್ ಮಗಳು ಸಿಕ್ಕಾಪಟ್ಟೆ ಮಾತಾಡ್ತಾಳಲ್ಲ, ಇದನ್ನ ಕಲ್ಸಿರೋದು ನೀವು? ಏನ್ ಮಾಡೋದು ಈಗ? ಬಂದು ಕರ್ಕೊಂಡೋಗ್ಬಿಡಿ. ಮನೆ ಕೆಲಸ ಏನೂ ಮಾಡ್ಲಿಲ್ಲ, ತಿಂದಿರೋ ತಟ್ಟೆನೂ ಸುಧಾ ಎತ್ ಮಡಗ್ಲಿಲ್ಲ. ಏನಂತ ನಾವೇ ಬುದ್ಧಿ ಕಲಿಸ್ಬೇಕಾ? ಆಯ್ತು. ನನ್ನ ಕೈಲಿ ಇಲ್ಲಿ ಇರೋಕ್ ಆಗಲ್ಲಮ್ಮ. ಏನಮ್ಮ, ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಮಾಡ್ತಾರೆ ನಮ್ಮತ್ತೆ. ಪಾತ್ರೆ ತೊಳಿ, ಮನೆ ಒರ್ಸು, ಸ್ವಲ್ಪನೂ ಫ್ರೀನೇ ಇಲ್ಲಮ್ಮ. ಅಲ್ಲಾರು ಇದ್ದಾಗ ಹೋಗ್ಬೇಕು ಅಂದ್ರೆ ಹೋಗ್ತಿದ್ದೆ, ಆದ್ರೆ ಇಲ್ಲಿ ಎಲ್ಲೋಗಕ್ಕೂ ನನಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಪಾರ್ಲರ್ಗೆ ಹೋಗ್ತೀನಿ ಅಂದ್ರೆ ಎಲ್ಲೋಗ್ತೀಯಾ? ಏನ್ ನಿನ್ ಮಾಡಕ್ ಕೆಲಸ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ಇದೇ ಬುದ್ಧಿ ಕಲ್ಸಿರೋದ ಅಂತ ಬೈತಾರಮ್ಮ. ನಾನು ಬಂದ್ಬಿಡ್ತೀನಮ್ಮ, ನನ್ನ ಕೈಲಿ ಆಗಲ್ಲಮ್ಮ ಇರೋಕ್ಕೆ. ನನಗೇನು ಹೇಳ್ಬೇಡಮ್ಮ, ಅಡ್ಜಸ್ಟ್ ಮಾಡ್ಕೊ ಅಷ್ಟೇ. ಏನು ಅಡ್ಜಸ್ಟ್ ಮಾಡ್ಕೋಬೇಕಾ? ನಾನು ನಿಮ್ಗೆ ಭಾರ ಆಗ್ಬಿಟ್ಟೆ ಅಲ್ಲ? ನೋಡು ಮಗಳೇ, ನಿಮ್ಮ ಅತ್ತಿಗೆ ಸಿಕ್ಕಾಪಟ್ಟೆ ನನ್ನೇ ಬೋದ್ಬಿಟ್ಟೋದ್ಲು. ನೀನೊಂದು ಫೋನ್ ಮಾಡಿ ನನಗೆ ತಲೆ ತಿಂತೆ. ಇಲ್ಲಿ ನಮ್ಮತ್ತೆನೂ ಬೈತಾವಳು ನನಗೆ. ಆಮೇಲೆ ಮಾಡ್ತೀನಿ, ಇಡು ಫೋನ್. ನಾನು ಹೇಳಿದ್ರೆ ನನ್ನನ್ನೇ ಬೈತಾಳೆ. ಬೇಡ ಬಿಡು, ಎಂತೆಂಥವ್ರಿಗೂ ಒಳ್ಳೆ ಸೊಸೆದೀರು ಸಿಗ್ತಾರೆ, ನನಗೆ ಸಿಕ್ಕವಳೆ ಕಿತ್ತೋದವಳು.